ಒಂದು ಫೈನಲ್ 90 ಕೊಡ್ತೀವಿ ಸರ್. 90,000 ಫೈನಲ್ ಸರ್. 1,20,000 ಕೊಡ್ತೀವಿ ಸರ್. ಗೆಡ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಒಂದು 2,35,000 ಕೊಡ್ತೀನಿ ಸರ್. ವಿತ್ ಪೆಟ್ರೋಲ್ 2 ಇದೆ. ಇದು ಬಂದ್ಬಿಟ್ಟು ನಿಮಗೆ 1,50,000ಕ್ಕೆ FC ಇನ್ಶೂರೆನ್ಸ್ ಎಲ್ಲ ಮಾಡಿ ನಿಮ್ಗೆ ಕೊಡ್ತೀವಿ ಸರ್. 2019 ಸರ್. 2019 ಸಿಂಗಲ್ ಓನರು 7 ಸೀಟರ್ ಗಾಡಿ ಸರ್. ಇದು ZXi ಪ್ಲಸ್ ಪ್ರೈಸ್ ಅನ್ಬೀಟೇಬಲ್ ಪ್ರೈಸ್ ಸರ್. 8,40,000 ಕೊಡ್ತೀನಿ ಸರ್. 18 ಮಾಡಲು. ಹಿಂದೆ ಬನ್ನಿ ನೋಡಿ, ಇದರಲ್ಲಿ ಟಿವಿ ಹೆಡ್ ಇದು ಖರ್ಚು ಎಷ್ಟು ಮಾಡಿದ್ದಾರೆ ಸರ್? ಹೌದು ಸರ್, DC ನಲ್ಲಿ ಮಾಡಿದ್ದಾರೆ ಸರ್. ದಿಲೀಪ್ ಚಾಪ್ರಿಯಾ ಅಂದ್ಬಿಟ್ಟು ಇವ್ರದೇ ಒಂದು ಶೋರೂಮ್ ಇದೆ. ಇವ್ರ ಹತ್ರ ಗಾಡಿ ತಗೊಂಡೋಗಿ ಕೊಟ್ಟು ಎಲ್ಲ ಆಲ್ಟರ್ ಮಾಡಿದ್ದಾರೆ ಸರ್. ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದು ಸತಿ ಶ್ರೀ ಸಾಯಿ ಚೈತನ್ಯ ಕಾರ್ಸ್ ಅಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ ಆಯ್ತು ವಿಡಿಯೋ ಮಾಡ್ಬಿಟ್ಟು. ಲಾಸ್ಟ್ ಟೈಮ್ ಒಂದು 7 ಸೀಟರ್ ಒಂದು 2 ಲಕ್ಷದ ಒಳಗಡೆ ಗಾಡಿ ಕೊಟ್ಟಿದ್ರು. ಈ ಸರ್ತಿ ಏನು 7 ಸೀಟರ್ ಮನಿ ಅಂತ ಹೇಳ್ಬೋದು. ತುಂಬಾ 7 ಸೀಟರ್ ಗಾಡಿ ನೋಡಕ್ ಸಿಗುತ್ತಲ್ಲ ಸರ್? ಅಂಡ್ ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿದ್ರು ನಿಮಗೆ ಲೋನ್ ಸಿಗುತ್ತೆ ಈ ಶೋರೂಮ್ ಅಲ್ಲಿ ಮಾತ್ರ. ಅಂಡ್ ತುಂಬಾ ಶೋರೂಮ್ ಅಲ್ಲಿ ಸಿಗುತ್ತೆ, ಬಟ್ ಈ ಶೋರೂಮ್ ಅಲ್ಲಿ ಮೂಲೆಯಲ್ಲಿ ಇದ್ರು ಲೋನ್ ಮಾಡ್ಕೊಡ್ತಾರ ಅಂತ ಹೇಳ್ಬೋದು. ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಅಮೌಂಟ್ ಕೊಡ್ತೀನಿ. ಸೂಪರ್ ಸರ್. ಬ್ಯಾಂಕ್ ಅಲ್ಲಿ ಕೊಡ್ತೀನಿ. ಸೇಟು ಸಾಲ ಫೈನಾನ್ಸ್ ಡೈರೆಕ್ಟ್ ಬ್ಯಾಂಕ್ ಅಲ್ಲಿ ಕೊಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನ್ ಸಖತ್ತಾಗಿದ್ದೀನಿ ಸರ್. ಅಡ್ವಾನ್ಸ್ ಯುಗಾದಿ ಸರ್, ನಿಮ್ಗೂ ಅಡ್ವಾನ್ಸ್ ಯುಗಾದಿ ಹಬ್ಬ ಶುಭಾಶಯಗಳು. ಅಂಡ್ ಯುಗಾದಿಗೆ ಜನ ಹೊಸದ್ ಏನಾದ್ರು ತಗೊಳ್ತಾರೆ, ಸೊ ಕಾರೇ ತಗೊಳ್ರಿ ಅಂತ ಒಂದು ಬಂಪರ್ ಆಫರ್ ಇಡ್ತಿದ್ದೀರಾ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ಹೆಂಗೆ? ಹಬ್ಬದ ವಿಶೇಷಕ್ಕೆ ಆಫೀಸ್ ಕಮಿಷನ್ ಬೇಡ ಸರ್ ನನ್ಗೆ. ಹೌದಾ? ಹಬ್ಬದ ಆಫೀಸ್ ಕಮಿಷನ್ ಬೇಡ, RTO ಚಾರ್ಜಸ್ ಬೇಡ. ಬೇಡವಾ? ಹಬ್ಬದವರೆಗೂ ಆಫರ್. ಯುಗಾದಿ ಬರ್ತಿದೆ, ಒಂದು 15 ದಿನ ಅಷ್ಟೇ ಇರೋದು. 15 ದಿನದಲ್ಲಿ ಯಾರು ಕಾರ್ ನೋಡ್ತಿರೋ ಮಲ್ಟಿಪಲ್ ಆಪ್ಷನ್ಸ್ ಇದೆ ನಿಮ್ಗೆ. ಇಲ್ಲಂತ ಅಲ್ಲ, ನಿಮ್ಗೆ ಯಾವುದೇ ಕಾರ್ ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಅಡ್ರೆಸ್ ಹೇಳೋದಾದ್ರೆ? ಸರ್, ಇದು ಕೊಟ್ಟಿಗೆಪಳ್ಳಿ ಅಂತ, ಔಟರ್ ರಿಂಗ್ ರೋಡ್, ಸುಮ್ನಳ್ಳಿ ಸಿಗ್ನಲ್ ಸಿಗುತ್ತೆ ನಿಮ್ಗೆ. ಮಾಗಡಿ ರೋಡ್, ಸುಂಕುತ್ಕಟ್ಟೆ ನಿಯರ್ ನಾಗರಬಾವಿ ಹತ್ರ ಬರುತ್ತೆ. ಕೊಟ್ಟಿಗೆಪಳ್ಳಿ ಬಸ್ ಸ್ಟಾಪ್ ಹತ್ರ ಬರುತ್ತೆ ಸರ್, ಸರ್ವಿಸ್ ರೋಡ್ ಅಲ್ಲಿ. ಓಕೆ, ನೀವು ಮೆಜೆಸ್ಟಿಕ್ ಇಂದ ಬರ್ಬೋದು, ಮಾರ್ಕೆಟ್ ಇಂದ ಬರ್ಬೋದು, ಎಲ್ಲಿ ಬೇಕಾದ್ರೂ ಬಸ್ಸಲ್ಲಿ ಬಂದ್ರೆ ಈ ಕಡೆ ಬರ್ಬೋದು. ನಮ್ಗೆ ಜಾಸ್ತಿ ನಾರ್ತ್ ಅವ್ರು ಬರ್ತಾರೆ ಸರ್, ಅದು ಗೊರಗುಂಟೆಪಳ್ಳಿ ಹೇಳ್ಕೊಂಡು ಈ ಕಡೆ ಬರ್ತಾರೆ. ಸೂಪರ್ ಸರ್. ಹಾಗೆ ಒಂದು 30 ಗಾಡಿ ನೋಡಕ್ ಸಿಗುತ್ತಲ್ಲ ಸರ್? ಸಿಗುತ್ತೆ ಸರ್. ಒಂದು 90,000 ಹಿಡ್ಕೊಂಡು. ನಮ್ಗೆ ಇಷ್ಟೇ ಅಲ್ಲ, ಗಾಡಿಗಳು ಇನ್ನೂ ಗಾಡಿಗಳಿದೆ, ಕಸ್ಟಮರ್ ಹತ್ರನೂ ಗಾಡಿಗಳಿದೆ. ಡೈರೆಕ್ಟ್ ಕಸ್ಟಮರ್ ಹತ್ರನೂ ಗಾಡಿ ಕೊಡ್ಸೋ ವ್ಯವಸ್ಥೆ ಮಾಡಿಸ್ತೀವಿ. ನಮ್ಮಲ್ಲಿ ಇರೋದು ಇಷ್ಟೇ ಅಲ್ಲ, ಇನ್ನೂ ಬೇರೆ ಗಾಡಿ ಇದೆ. ನಿಮ್ಗೆ ಯಾವುದೇ ಗಾಡಿ ಬೇಕು, ಕಸ್ಟಮರ್ ಯಾವುದೇ ಗಾಡಿ ಬೇಕಂದ್ರೂ ನಮ್ಗೊಂದು ಫೋನ್ ಮಾಡೋಣ, ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸೊ ಫಸ್ಟ್ ಗಾಡಿ ಸರ್, ಎಲ್ಲರೂ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಎರ್ಟಿಗಾನೇ ಕೇಳ್ತಾರೆ. ಎರ್ಟಿಗಾನೇ ಸ್ಟಾರ್ಟ್ ಮಾಡೋಣ. ಗಾಡಿ ಮಾತ್ರ ನೋಡಬಹುದು, ಸಖತ್ತಾಗಿದೆ. ಯಾವ ಮಾಡಲ್ ಸರ್ ಇದು? ಸರ್ 2019 ಸರ್. 2019 ಸಿಂಗಲ್ ಓನರು 7 ಸೀಟರ್ ಗಾಡಿ ಸರ್. ಇದು ZXi ಪ್ಲಸ್. ಓಕೆ, ಟಾಪ್ ಎಂಡ್ ಮಾಡಲು ಸರ್. ಬರೀ 88,000 ಕಿಲೋಮೀಟರ್ ಓಡಿದೆ. ನೀಟ್ ಕಂಡೀಷನ್ ಇದೆ ಸರ್. ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್ ಇದೆಲ್ಲ. ಓಕೆ, ನಿಮ್ಗೆ ನೋಡಬಹುದು ZXi ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 88,000 ರೆಕಾರ್ಡೆಡ್ ಸರ್ ಇದು? ಹೌದು ಸರ್, 88,000 ರೆಕಾರ್ಡೆಡ್. ಓಕೆ, ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಸರ್ 9,45,000 ಕೊಡ್ತೀವಿ ಸರ್. 9,45,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ಲೈಟ್ ಆಗಿ ಸರ್, ಜಾಸ್ತಿ ಆಗಲ್ಲ, ಲೈಟ್ ಆಗಿ ಮಾಡ್ಕೊಳೋಣ. ಓಕೆ, 9,45,000. ಹಾಗೆ ಇನ್ನೊಂದು ಸರ್ ಫೋರ್ಡ್ ಸರ್ ಈಕೋ ಸ್ಪೋರ್ಟ್ಸ್. ಇದು ಟೈಟಾನಿಯಂ ವೇರಿಯಂಟ್ ಯಾವುದು ಸರ್? ಮಿಡ್ಲ್ ವರ್ಷನ್ ಸರ್. ಇದು ಟೈಟಾನಿಯಂ ಇಲ್ಲ, ಮಿಡ್ಲ್ ವರ್ಷನ್. ಓಕೆ, ಈಕೋ ಸ್ಪೋರ್ಟ್ಸ್ 13 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು ಸರ್. 92,000 ಕಿಲೋಮೀಟರ್ ಓಡಿದೆ ಸರ್. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಸರ್ವಿಸ್ ಎಲ್ಲ ರೀಸೆಂಟ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಬರುತ್ತೆ ಸರ್ ಇದು. ಹೌದು. ಓಕೆ, ನೋಡ್ಬೋದು ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಸರ್ ಏನ್ ಕೋಟ್ ಮಾಡ್ತೀರಾ ಇದಕ್ಕೆ? ಸರ್ 4,35,000 ಫೈನಲ್ ಕೊಟ್ಬಿಡ್ತೀನಿ ಸರ್. 4,35,000 ಫೈನಲ್ ಫಿಕ್ಸ್ಡ್. ಲೋನ್ ಹೋಗೋದಾದ್ರೆ ಡೌನ್ ಪೇಮೆಂಟ್ 1 lakh ಕೊಟ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಹೌದಾ? ಓಕೆ, ಹಾಗೆ ಇನ್ನೊಂದು ಸರ್ ವಿತ್ ಸನ್ರೂಫ್ ಗಾಡಿ ವರ್ಣನಲ್ಲ? ಹೌದು ಸರ್, ಹೇಳಿ. ಲೂಡಿಕ್ ವರ್ಣ. ಇದು 2020 ಮಾಡಲು ಸರ್. 2020 ಮಾಡಲು 89,000 ಕಿಲೋಮೀಟರ್ ಓಡಿದೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ಸ್ ಇದೆ. ಟಾಪ್ ಎಂಡ್ ಮಾಡಲು ಸರ್. SX ಆಪ್ಷನಲ್ ವಿತ್ ಸನ್ರೂಫ್, ಬಟನ್ ಸ್ಟಾರ್ಟು, ಮ್ಯಾಗ್ ವೀಲು, ಡಿಫಾಗರು, ಫಾಗ್ ಲ್ಯಾಂಪು, ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಸರ್ ಇದರಲ್ಲಿ. ಏನ್ ಬರೋದಿಲ್ಲ, ಎಲ್ಲಾನು ಇರುತ್ತೆ. ಎಲ್ಲ ಇದೆ ಸರ್. ಟಾಪ್ ಎಂಡ್ ಮಾಡಲು ಎಲ್ಲ ಇದೆ. ಸನ್ರೂಫ್ ಗಾಡಿಗೆ ಟಾಪ್ ಎಂಡ್ ಆಗಿರುತ್ತೆ. ನಿಮ್ಗೆ ನೋಡಬಹುದು 88,000 ರೆಕಾರ್ಡೆಡ್ ಗಾಡಿ ಅಂತ ಇರುತ್ತೆ. ಮಾರ್ಕೆಟ್ ಅಲ್ಲಿ ಹೋಗೋದಾದ್ರೆ ಒಂದ್ ಸ್ವಲ್ಪ ಡಿಮಾಂಡೆಡ್ ಗಾಡಿ ಅಂತ ಹೇಳ್ಬೋದು ಸರ್ ಈ ಗಾಡಿ. ಏನ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? 11,45,000 ಕೊಡ್ತೀನಿ ಸರ್. 11,45,000 ಕೊಡ್ತೀನಿ. 11,45,000. ಒಂದು ಫೈನಲ್ ಪ್ರೈಸ್ ಎಷ್ಟಾಗುತ್ತೆ? 11,35,000 ಕೊಡ್ತೀನಿ ಸರ್. 11,35,000. 19 lakh ನಿಯರ್ ಇದೆ ಸರ್ ಗಾಡಿ, ಹೊಸ ಗಾಡಿ ಇದೆ. ಹೌದು. ಹಾಗೆ ಇನ್ನೊಂದು ಸರ್ ಸೆಲೆರಿಯೋ ಇರೋದು ಸರ್. ಸೆಲೆರಿಯೋ 15 ಆಟೋಮೆಟಿಕ್ ಸರ್. 15 ಆಟೋಮೆಟಿಕ್ ಸಿಂಗಲ್ ಓನರು 3,65,000 ಕೊಡ್ತೀನಿ ಸರ್. ಓಕೆ, ಯಾವ ವೇರಿಯಂಟು? VXi ಸರ್ ಇದು. ಓಕೆ, ನೋಡ್ಬೋದು ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್. ಸಿಟಿ ಓಡಾಡೋರಿಗೆ ಒಂದು ಆಟೋಮೆಟಿಕ್ ಹುಡ್ಕೋರಿಗೆ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸೆಲೆರಿಯೋ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಅಂಡ್ VXi ಅಂಡ್ 18 ಆರಾಮಾಗಿ ಮೈಲೇಜ್ ಬರುತ್ತೆ. ಸರ್ ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? ಸರ್ 3,65,000, 3,65,000 ಕೊಡ್ತೀನಿ. 3,50,000 ಆಗ್ಬೋದಾ? ಆಗುತ್ತೆ ಸರ್. 3,50,000 ಫೈನಲ್ ಕೊಡ್ತೀನಿ ಸರ್. ಓಕೆ, ಹಾಗೆ ಇನ್ನೊಂದು ಇರೋದು ಸರ್
ಸ್ವಿಫ್ಟ್ ಸರ್ ಇದು ಬಂದು 2016 ಹಾ 2016 ಸರ್ VXI ಮಾಡಲ್ VXI 2016 ಸಿಂಗಲ್ ಓನರ್ ಸರ್. ಇದು ಅಷ್ಟೇ 93,000 ಓಡಿದೆ. ಇದು ನಿಮ್ಗೆ 5,35,000 ಕೊಡ್ತೀನಿ ಸರ್ ಫೈನಲ್. 5,35,000 ಲೋನ್ ಆಗುತ್ತಲ್ಲ 16 VXI ಮಾಡ್ಕೊಡ್ತೀನಿ ಸರ್. 1 lakh ಕೊಡ್ರೆ ಸಾಕು ಸರ್, ಮಿಕ್ಕಿಲ್ಲ ಲೋನ್ ಮಾಡಿ. ಓಕೆ. ಹಾಗೆ ನಿಮಗೆ ನೋಡಬಹುದು ಗಾಡಿ ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮಿಡ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಡೀಸೆಲ್, ಡಿಸೈರ್ ಅಲ್ವಾ? ಡಿಸೈರ್ ಸರ್, ಡಿಸೈರ್ Okay. ಸ್ವಿಫ್ಟ್ ಡಿಸೈರ್ VXI Okay. ನೋಡಿ ಸರ್. ಬ್ರೆಜಾ ಅನ್ಬೀಟೇಬಲ್ ಪ್ರೈಸ್ ಸರ್. 8,40,000 ಕೊಡ್ತೀನಿ ಸರ್. 18 ಮಾಡಲು ZDI ಪ್ಲಸ್ ಸರ್, ಓಕೆ. ಸಿಂಗಲ್ ಓನರ್ ZDI ಪ್ಲಸ್. ಹಾಗೆ ನಿಮಗೆ ಡುವಲ್ ಕಲರ್ ಬರುತ್ತೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಡೀಸೆಲ್ ವೇರಿಯಂಟ್ ಬರುತ್ತೆ. ಅಂಡ್ ಇಂಟೀರಿಯರು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಹಾಗೆ ಸಖತ್ತಾಗಿದೆ ಗಾಡಿ. ಅಂಡ್ ಓಡಿರೋದು ಎಷ್ಟು? ಓಡಿರೋದು 93,000 ಓಡಿದೆ ಸರ್. 93,000. ಪ್ರೈಸಿಂಗ್ ಏನ್ ಹೇಳಿದ್ರಿ ಸರ್? 8,45,000 ಕೊಡ್ತೀನಿ ಸರ್. 8,45,000. ಹೌದು ಸರ್. ETS ಹೋಗೋದ್ರೆ ಲೀವಾ ಅಲ್ವಾ? ಲಿವಾ ಸರ್, ETS ಲಿವಾ ಸರ್. ವಿ ಇದು ETS ಲಿವಾ ವಿ ಟಾಪ್ ಎಂಡ್ 15 ಮಾಡಲು ಸರ್. ಇದು 15 ಮಾಡಲು ಸಿಂಗಲ್ ಓನರ್. 1,03,000 ಜಿನಿನ ಓಡಿದೆ. ಇದು ಬಂದು 5.5 ಲಕ್ಷ ಕೊಡ್ತೀವಿ ಸರ್ ಗಾಡಿ. 5,50,000 ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಪ್ನಿ ಫಿಟೆಡ್ ಏನಾಗಿರುತ್ತೆ ಅದೇ ಇರುತ್ತೆಲ್ಲ. ಲೆದರ್ ಎಲ್ಲ ನೋಡ್ಬೋದು. ಹಾಗೆ ಇಟಿಯೋಸ್ ಲೀವಾ ಡೀಸೆಲ್ ವೇರಿಯಂಟ್ ನೋಡೋರಿಗೆ ಚೆನ್ನಾಗಿದೆ ಗಾಡಿ. 5,50,000 ಅಂತ ಹೇಳ್ತಿದ್ರೆ. ಹಾಗೆ ಇನ್ನೊಂದು ಅದಕ್ಕಿಂತ ಕಮ್ಮಿ ಪ್ರೈಸ್ ಬೇಕಂದ್ರೆ ಆಟೋಮೆಟಿಕ್ ವೇರಿಯಂಟ್ i10 ಇರೋದು ಸರ್. 9 ಮಾಡಲ್ ಇದು. 9 ಮಾಡಲ್ ಥರ್ಡ್ ಓನರ್ ಆಗಿದೆ, ಆಟೋಮೆಟಿಕ್ ಸರ್. ಇದು ಒಂದು 2,35,000 ಕೊಡ್ತೀನಿ ಸರ್. ಅಪ್ ಟು ಡೇಟ್ FC ಇನ್ಶೂರೆನ್ಸ್ ಎಲ್ಲ ಮಾಡಿ 2,35,000 ಕೊಡ್ತೀನಿ ಸರ್. ಥರ್ಡ್ ಓನರ್ 9 ಮಾಡಲು ಆಟೋಮೆಟಿಕ್. ಓಡಿರೋದು ಸರ್ ಸ್ಪೋರ್ಟ್ಸ್. ಇದು 73,000 73,000. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಬ್ಯಾಕ್ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ನಿಮ್ಗೆ ನೋಡಬಹುದು. ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಇಂಟೀರಿಯರ್ ನಿಮ್ಗೆ ಸ್ಪೋರ್ಟ್ಸ್ ಆಟೋಮೆಟಿಕ್. ಓಕೆ, ಚೆನ್ನಾಗಿದೆ ಇಂಟೀರಿಯರು. ಯಾವ ತರ ಬರುತ್ತೆ ನೋಡಬಹುದು. ಎಲ್ಲೋ ಕಂಪ್ನಿ ಫಿಟ್ ಆಫ್ಟರ್ ಮಾರ್ಕೆಟ್ ಕ್ಯಾಮ್ರಾ ಬಿಟ್ಟು ಬೇರೆ ಏನೋ ಹಾಕಿಲ್ಲ ಅನ್ಕೋತೀನಿ. ಸಿಟಿ ಲೋಡ್ ಆಡೋರಿಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಒಂದು 14-16 ಬರುತ್ತಲ್ಲ ಸರ್? 15 ಬರ್ಬೋದು ಸರ್, ಆಟೋಮೆಟಿಕ್ ಅಲ್ವಾ? ಹೌದು. ಹಾಗೆ ಇನ್ನೊಂದು ನೀವು 7 ಸೀಟರ್ ಮಾನಿಯಾನೆ ಅಂದ್ರೆ 7 ಸೀಟರ್ ತುಂಬಾ ತಂದಿದ್ದೀರಾ ಈ ಸರ್ತಿ ಸರ್. ಇದು ಇನೋವಾ 16 ಮಾಡಲ್ಲ ಸರ್. ಇದು ಬಂದ್ಬಿಟ್ಟು ತಗೊಂಡ್ಬಂದ್ಬಿಟ್ಟು ಗಾಡಿ DC ಕನ್ವರ್ಷನ್ ಮಾಡಿದ್ದೀನಿ ಸರ್. ನೀವು ಬಂದು ಒಳಗಡೆ ಎಲ್ಲ ನೋಡ್ಬೋದು ಸರ್. ಸಿಂಗಲ್ ಓನರು ಬರೀ 92,000 ಓಡಿದೆ ಸರ್. ಶೋರೂಮ್ ರೆಕಾರ್ಡೆಡ್ ಬರೀ 92 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಹೊಸ ಟೈರ್ 4 ಟೈರ್ ಹೊಸದಾಗಿದೆ. ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ನೋಡ್ಬೋದು ಸರ್ ನೀವು. ಸೀಟ್ಗಳೆಲ್ಲ ಫ್ರಂಟ್ ಅಲ್ಲಿ ಈ ತರ 2 ಸೀಟು. ಓಕೆ. ಇಂಥದ್ದೆಲ್ಲ ಫುಲ್ ಕೋಚ್ ಮಾಡ್ಬಿಟ್ಟಿದೆ ಸರ್. ಓಕೆ, ಸೂಪರ್. ಹಿಂದೆ ಬನ್ನಿ ನೋಡಿ. ಇದರಲ್ಲಿ ಟಿವಿ ಹೆಡ್ರೆಸ್ಟ್ ಇದು ಪರ್ಚೇಸ್ ಮಾಡಿದ್ದಾರೆ ಸರ್. ಹೌದು ಸರ್, DC ನಲ್ಲಿ ಮಾಡಿದೆ ಸರ್. ದಿಲೀಪ್ ಚಾಪ್ರಿಯಾ ಅಂದ್ಬಿಟ್ಟು ಇವ್ರದೇ ಒಂದು ಶೋರೂಮ್ ಇದೆ. ಇವ್ರ ಹತ್ರ ಗಾಡಿ ತಗೊಂಡೋಗಿ ಕೊಟ್ಟು ಎಲ್ಲ ಆಲ್ಟರ್ ಮಾಡಿದ್ದಾರೆ ಸರ್. ಇದ್ರಲ್ಲ ಆಪ್ಷನ್ ಬರುತ್ತೆ, ಆಪ್ಷನ್ ಎಲ್ಲ. ಓಕೆ, ಸೂಪರ್. ಎಷ್ಟು ಖರ್ಚು ಮಾಡಿದ್ದಾರೆ ಸರ್? ಸರ್ 5 lakhs ಪ್ಯಾಕೇಜ್ ಸರ್. ಅದು ಈ ತರ ಮಾಡ್ಲಿಕ್ಕೆ DC ಹತ್ರ ಹೋಗಿ 5 lakh ಪ್ಯಾಕೇಜ್ ಕೊಟ್ಬಿಟ್ಟು ಗಾಡಿ ತಗೊಂಡೋಗ್ಬಿಟ್ರೆ ಅವ್ರು ಫುಲ್ ಆಲ್ಟರ್ ಮಾಡ್ಕೊಡ್ತಾರೆ ಸರ್. ಇದು 2 ಸೀಟ್ ಹಿಂದೆ, 2 ಸೀಟ್ ಪುಷ್ ಬ್ಯಾಕ್ ಸೀಟ್, ಸ್ಲೀಪರ್ ಕೋಚ್ ತರ ಸರ್. ಇದು ಲೈಕ್ ಲಕ್ಸುರಿ ವೆಹಿಕಲ್ ತರ ಬರುತ್ತೆ. ಲಕ್ಸುರಿ ವೆಹಿಕಲ್ ಅದು. ಲಕ್ಸುರಿ ತರ ಏನಿಲ್ಲ, ಕ್ಯಾರವನ್ ಟೈಪ್. ಬಟ್ ಕ್ಯಾರವನ್ ಅಲ್ಲಿ ಒಂದು ಬಾತ್ರೂಮ್ ಇರುತ್ತೆ, ಒಂದು ಬಾತ್ರೂಮ್ ಇರಲ್ಲ. ಎಲ್ಲ ಫುಲ್ ಫಿಟೆಡ್ ಇರುತ್ತೆ ಸರ್ ಗಾಡಿದು. ಏನಿದೆ, ಏನು ಪ್ರೈಸ್ ಹೇಳ್ತಾರೆ ಸರ್? ಸರ್ ಇದು 15 ಲಕ್ಷ ಕೊಡ್ತೀನಿ ಸರ್. 15 ಲಕ್ಷ? ಹೌದು. 14,500 ಕೊಡ್ತೀನಿ ಸರ್ ಫೈನಲ್. ಓಕೆ, ಲೋನ್ ಹೋಗೋದಾದ್ರೆ ಆಗುತ್ತಲ್ಲ? ಮಾಡ್ಕೊಡ್ತೀನಿ, ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಸರ್ TVV 300 ಸರ್. 7 ಸೀಟರ್ ಮಿನಿ SUV. ಒಳ್ಳೆ ಹೈಟ್ ಗಾಡಿ, ಗದ್ದೆ ಬೈಯಲ್ಲಿ ಬೇಕಾದ್ರೆ ಓಡಾಡ್ಬೋದು. ಅಷ್ಟು ಸೇಫ್ಟಿ ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಸೆಕೆಂಡ್ ಇಯರ್ ಈ ವರ್ಷನ್ಗೆ ಸರ್ ABS ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ಸರ್. TVV 300ಗೆ 7 ಸೀಟರ್ ಗಾಡಿ. ಇದು ಹಿಂದ್ಗಡೆ ಕೂತವ್ರಿಗೆ ಕಂಫರ್ಟಬಲ್ ಬರುತ್ತೆ ಸರ್. 2017 ಮಾಡಲು 7 ಸೀಟರ್ ಸರ್ ಇದು. ಓಕೆ. ಓಡಿರೋದು 1,03,000 ಓಡಿದೆ ಸರ್. ಓಕೆ. ಸೆಕೆಂಡ್ ಓನರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ ಸಿಗುತ್ತೆ ನಿಮಗೆ. ಇದು ಬಂದ್ಬಿಟ್ಟು 6,45,000 ಕೊಡ್ತೀನಿ ಸರ್. 6,45,000. 6,45,000 17 ಮಾಡಲು. 17 ಮಾಡಲು. ಓಕೆ. T6 ಪ್ಲಸ್ ಸರ್ ಇದು. ಓಕೆ, ನೋಡ್ಬೋದು. ಕಂಫರ್ಟ್, ಗ್ರೌಂಡ್ ಕ್ಲಿಯರೆನ್ಸ್ ಸಖತ್ತಾಗಿ ಬರುತ್ತೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಎಲ್ಲೂ ಡೆಂಟು ಸ್ಟ್ಯಾಚು ಬರೋದಿಲ್ಲ. ಬೆಂಗಳೂರು ಪಾಸಿಂಗ್ ಆಗಿರೋದು. ಬಂದ್ಬಿಟ್ಟು ಮಾತಾಡಿ ಪ್ರೈಸಲ್ಲೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್? ನೆಕ್ಸ್ಟು ಹೋಂಡಾ ಸಿಟಿನಾ? ಓಕೆ, ಹೇಳಿ ಸರ್. ಹೋಂಡಾ ಸಿಟಿ ನೋಡಿ ಸರ್. ಇದು 7 ಮಾಡಲು ಬ್ಲ್ಯಾಕ್ ಬ್ಯೂಟಿ. ಒಳ್ಳೆ ಕಂಡೀಷನ್ ಇದೆ ಸರ್ ಗಾಡಿ. ಇದು ಬಂದ್ಬಿಟ್ಟು ನಿಮಗೆ ಒಂದು 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ? ಪೆಟ್ರೋಲ್ ಗಾಡಿ ಸರ್ ಇದು. ಓನರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್, ಶೋರೂಮ್ ಇಂದ ಸಿಂಗಲ್ ಓನರ್. ಇದು ಹೋಂಡಾ ಸಿಟಿ ನೋಡೋರಿಗೆ ತುಂಬಾ ಕಮ್ಮಿ. ಇದು ಸರ್ ಫೈನಲ್ ಪ್ರೈಸ್ ಹೇಳ್ಬಿಟ್ಟು ಇದಕ್ಕೆ? ಇದು ಫೈನಲ್ ಪ್ರೈಸ್ 2 ಲಕ್ಷ ಸರ್. ಸಿಂಗಲ್ ಓನರ್ ಅಲ್ವಾ ಗಾಡಿ, ಅಷ್ಟೇ ನೀಟ್ ಆಗಿದೆ. ಓಡಿರೋದು ಎಷ್ಟಾಗಿರುತ್ತೆ?
ಓಡಿರೋದು ಬರೀ 73,000 ಓಡಿದೆ. 73,000. ನಿಮ್ಗೆ ನೋಡ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಮತ್ತೇನು ಅಡಿಷನಲ್ ಇನ್ನೂ ಹಾಕಿಲ್ಲ ಅಲ್ಲ ಸರ್? ಇಲ್ಲ ಸರ್, ಏನಿಲ್ಲ, ಎಲ್ಲ ಶೋರೂಮ್ ಇಂದಾನೆ ಬಂದಿರೋದೇ. ಹಾಗೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್, ಸ್ವಿಫ್ಟ್ ಡಿಸೈರ್ ಇದು 2011 ಮಾಡಲು, 2011 ಮಾಡಲು, ಸೆಕೆಂಡ್ ಓನರ್ ಸರ್. LDI ಇದು, VDI ಅಲ್ಲ, LDI. ಇದು ಬಂದು ನೀಟ್ ಆಗಿದೆ ಸರ್ ಗಾಡಿ. 1 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ಬೋದು ಕಂಡೀಷನ್ ಆಗಿದೆ, ಎಲ್ಲೂ ಡೆಂಟೆ ಆಗಲಿ ಆಕ್ಸಿಡೆಂಟ್ ಆಗಲಿ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 3 ಲಕ್ಷ ಕೊಡ್ತೀನಿ ಸರ್. 2,80,000 ಫೈನಲ್ ಕೊಟ್ಬಿಡ್ತೀನಿ ಸರ್ LDI. ಓಕೆ, 2,80,000 ಫೈನಲ್. ಹಾಗೆ ಇನ್ನೊಂದು i20 i20 ಇದು i20 ಆಸ್ಟಾ ಸರ್. ಇದು 2017 ಮಾಡಲು, ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಗಾಡಿ ಸರ್. 93,000 ಕಿಲೋಮೀಟರ್ ಓಡಿದೆ. ಡ್ಯೂಲ್ ಟೋನ್, ಡಬಲ್ ಕಲರ್ ಇದೆ. ಗಾಡಿನೂ ತುಂಬಾ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಸಿಗುತ್ತೆ ಸರ್ ಗಾಡಿ. ಓಕೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 2017 ಆಸ್ಟಾ ಆಪ್ಷನ್ ಅಲ್ಲ ಸರ್, ಆಸ್ಟಾ ಆಪ್ಷನ್ ಅಲ್ಲ, ಸಿಂಗಲ್ ಓನರ್. ಆಸ್ಟಾ ಆಪ್ಷನ್ ಅದಕ್ಕಿಂತ ಟಾಪ್ ಎಂಡ್ ಬರುತ್ತೆ ನಿಮಗೆ. A to Z ಫೀಚರ್ಸ್ ಬರುತ್ತೆ ಇದಕ್ಕೆ, ಬಿಕಾಸ್ ಆಸ್ಟಾಕ್ಕಿಂತ ಹೈಲಿ ಮತ್ತೊಂದು ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು. ಸೀಟ್ ಎಲ್ಲ ನೋಡಬಹುದು, ಕಸ್ಟಮರ್ ಸೀಟು, ಬ್ರಾಂಡೆಡ್ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ. ಗಾಡಿನೂ ನೀಟ್ ಆಗಿದೆ ಸರ್. ಗಾಡಿ ಏನಂತ ತುಂಬಾನೇ ಕಂಡೀಷನ್ ಇದೆ ಸರ್ ಗಾಡಿ. ನೋಡಿ, ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ, ನೋಡಬಹುದು. ಇಂಟೀರಿಯರ್ ವೆಲ್ ಮೇಂಟೈನ್. 6,60,000 ಕೊಡ್ತೇವೆ ಸರ್. ಇದು 6,50,000. 6,50,000 17 ಮಾಡಲು, ಸಿಂಗಲ್ ಓನರ್. ಓಕೆ, ಇದು ಅದು 800 1 lakh ಸರ್. 1 ಲಕ್ಷ. 2006 ಮಾಡಲು, 800 1 lakh. ಒಂದು ಫೈನಲ್ ಹೇಳಿ ಸರ್. AC ಗಾಡಿ ಒಂದು ಫೈನಲ್ 90 ಕೊಡ್ತೀವಿ ಸರ್. 90,000 ಫೈನಲ್ ಸರ್. ಓಕೆ, ಓಮಿನಿ ಇದೆ ನೋಡಿ ಸರ್ ಹಂಗೆ. ಇದು 2008 ಮಾಡಲು ಸರ್, 2008 ಮಾಡಲು, ಸೆಕೆಂಡ್ ಓನರ್, LPG ವಿತ್ ಪೆಟ್ರೋಲ್ ಎರಡೂ ಇದೆ. ಇದು ಬಂದ್ಬಿಟ್ಟು ನಿಮಗೆ 1,50,000ಕ್ಕೆ FC ಇನ್ಶೂರೆನ್ಸ್ ಎಲ್ಲ ಮಾಡಿ ನಿಮ್ಗೆ ಕೊಡ್ತೀವಿ ಸರ್. ಡಾಕ್ಯುಮೆಂಟ್ ಏನೇನು ಪ್ರಾಬ್ಲಮ್ ಇಲ್ಲ, ಅಪ್ ಟು ಡೇಟ್ ಡಾಕ್ಯುಮೆಂಟ್. ನಮ್ಮ ಆಫೀಸಲ್ಲಿ ಯಾವುದೇ ಗಾಡಿ ತಗೊಂಡ್ರು ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಲ್ಯಾಬ್ಸ್ ಇದ್ರೂ ಕಟ್ಟಿ ಕೊಡ್ತೀನಿ ಸರ್. ನಾನು ಹೇಳಿರೋ ರೇಟ್ಗೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ. 1 ಲಕ್ಷ ಇದಕ್ಕೆ, 1,50,000 ಇದಕ್ಕೆ 90,000 ಅಂತ ಹೇಳ್ತಿದ್ದಾರೆ. ಹೌದು. ಅಂಡ್ ಬಂದ್ರೆ ಮಾತಾಡಿದ್ರೆ ನೆಗೋಷಿಯೇಟ್ ಆಗುತ್ತಾ ಸರ್ ಹಂಗೆ? ಲೈಟ್ ಆಗಿ ಫುಡ್ 2017 ಮಾಡಲ್. ಇದು 17 ಮಾಡಲು, ಸಿಂಗಲ್ ಓನರ್ ಸರ್. ಯಾವ ವೇರಿಯಂಟು? RXT ಸರ್. ಇದು ಓಕೆ, ಫುಡ್ ಅಲ್ಲಿ RXT. ಇದು ಬಂದ್ಬಿಟ್ಟು ನಿಮಗೆ 3,25,000 ಕೊಡ್ತೀವಿ ಸರ್. 3,25,000 ವಿತ್ RXT. ಓಡಿರೋದು ಸರ್ ಇದು? ಇದು ಓಡಿರೋದು 63 ಸಿಲಿಂಡರ್ ಓಡಿದೆ ಸರ್. ಅಂದಾಜು ಹೇಳ್ತಿದ್ದಾರೆ, ಎಲ್ಲಾ ಗಾಡಿ ಜ್ಞಾಪಕ ಇರೋದೆಲ್ಲ. ಬಂದ್ ಮಾತಾಡಿ, 63,000 ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಬಂದ್ ಮಾತಾಡಿ, ಗಾಡಿ ನೋಡಿ ಒಂದ್ಸರ್ತಿ, ಒಂದಲ್ಲ 2 ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅಂಡ್ ಗಾಡಿ ಇದು ನಮ್ಗೆಲ್ಲ ಡೀಟೇಲ್ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ಹಾಯ್ ಅಂತ ಕಳಿಸಿ. ಸೊ 3,25,000 ಅಂತ ಹೇಳ್ತಿದ್ದಾರೆ. ಹೌದು, 3,15,000 ಕೊಡ್ತೀನಿ ಸರ್. 3,15,000. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್, XUV 500 ಹೇಳಿ. XUV 500 ನೋಡಿ ಸರ್. ಇದು ಬಂದ್ಬಿಟ್ಟು W6 W8 ಮ್ಯಾಗ್ವಿಲ್ ಮತ್ತೆ ಆರ್ಟಿಫಿಷಿಯಲ್ ಮ್ಯಾಗ್ವಿಲ್, ಟೈರ್ ಎಲ್ಲ ಹೊಸದ್ ಹಾಕಿದ್ದಾರೆ. ಓಕೆ, ಸೆಕೆಂಡ್ ಓನರ್ ಇದೆ ಸರ್. ಇದು ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು 6.5 ಲಕ್ಷ ಕೊಡ್ತೀವಿ ಸರ್. ಓಡಿರೋದು ಸರ್? ಓಡಿರೋದು 1,03,000 ಓಡಿದೆ ಸರ್. 1,03,000. 6,50,000 ಅಂತ ಹೇಳ್ತಿದ್ದಾರೆ. 6,30,000 ಕೊಟ್ಬಿಡ್ತೀವಿ ಸರ್. ಲೋನ್ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಾಡ್ಕೊಡ್ತೀವಿ. ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಕಟ್ಟಿದ್ರೆ ಸರ್, ಹೆಚ್ಚು ಕಮ್ಮಿ ಲೋನ್ ಮಾಡಿಸ್ಕೊಡ್ತೀವಿ. ಎಸ್ ಸರ್, ಮತ್ತೊಂದು ಮಾರುತಿಯಲ್ಲಿರೋದು ಗಾಡಿ ಸರ್, ಬಲ್ಲಿ ಸರ್. ಬೊಲೆನೋ ಡೆಲ್ಟಾ ಸರ್. ಇದು 18 ಮಾಡಲು, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. 79,000 ಓಡಿದೆ ಸರ್. ಇದು ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. 79 ನೀಟ್ ಆಗಿದೆ ಸರ್. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ಫ್ಯಾಬ್ರಿಕ್ ಒಂದು ಬರುತ್ತೆ. ಅಂಡ್ ನೋಡ್ಬೋದು ಸರ್. ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್? ಇದು 6,35,000 ಕೊಡ್ತೀವಿ ಸರ್. 6,35,000. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರು, ಶೋರೂಮ್ ಮೇಂಟೆನೆನ್ಸ್, 18 ಮಾಡಲು, ಡೆಲ್ಟಾ. ಓಕೆ, 6,35,000. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಕ್ರೆಟಾ ಆಟೋಮೆಟಿಕ್. ಇದು 17 ಮಾಡಲು, ಸಿಂಗಲ್ ಓನರು, ಕ್ರೆಟಾ ಆಟೋಮೆಟಿಕ್ ಸರ್. ಇದು ಬೊಂಬಡ ಇದೆ ಗಾಡಿ. ಓಕೆ, ನೋಡ್ಬೋದು ಟೈರ್ ಕಂಡೀಷನ್ ಯಾವ ತರ ಬರುತ್ತೆ ಅಂತ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. ಓಡಿರೋದು ಸರ್ ಇದು? ಸರ್ ಓಡಿರೋದು 93,000 ಓಡಿದೆ. 93,000. ಓಕೆ, ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್ ಇದಕ್ಕೆ? ಪ್ರೈಸ್ ಇದು 10,80,000 ಕೊಡ್ತೀವಿ ಸರ್. 10,000 ಫೈನಲ್ ಕೊಟ್ಬಿಡ್ತೀವಿ ಸರ್. 10,000 10,50,000. 10,50,000 ಅಂತ ಹೇಳ್ತಾರೆ. ಆಟೋಮೆಟಿಕ್, ಕ್ರೆಟಾ 17 ಸಿಂಗಲ್ ಓನರ್. ಓಕೆ, ಹಾಗೆ ಇಲ್ಲಿ ನೋಡಬಹುದು 3 ಗಾಡಿಗಳಿದೆ. ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ 2 ಲಕ್ಷದ ಒಳಗಡೆನಾ ಅಥವಾ ಅದು ಜಾಸ್ತಿ ಆಗುತ್ತೆ ಸರ್? 2,10,000 ಫೋರ್ಡ್ ಫಿಗೋ. ಇದು 13 14 ರಿಜಿಸ್ಟ್ರೇಷನ್. ಓಕೆ, ಡೀಸೆಲ್ ವೆಹಿಕಲ್. ಇದು 2010 ಮಾಡಲು, ಆಲ್ಟೋ. ಇದು ಬಂದು 2 ಲಕ್ಷ. ಇದು LXI ವೇರಿಯಂಟ್ ಆಗಿರುತ್ತೆ. LXI. ಓಕೆ, ಅದು ಇದು ಬಂದು ಆಲ್ಟೋ 800 ಸರ್. 14 ಮಾಡಲು, ಒಂದು 2,60,000 ಕೊಡ್ತೀವಿ ಸರ್. 2,50,000. ಓಕೆ ಸರ್. ಲೋನ್ ಆಗುತ್ತಲ್ಲ ಸರ್ ಇದ್ರ ಮೇಲೆ? 100% ಲೋನ್. 100% ಆಗಲ್ಲ, 85% ಲೋನ್. ಹಾಗೆ ನೆಕ್ಸ್ಟ್ ಸರ್ XUV 500.
2018 ಮಾಡಲು ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಓಡಿರೋದು ಸರ್ ಸಿಂಗಲ್ ಓನರ್, 1,03,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ 4 ಹೊಸ ಟೈರ್ ಇದೆ. ಗಾಡಿನೂ ತುಂಬಾನೇ ನೀಟಾಗಿದೆ ಸರ್. ಅನ್ಟಚ್ ಪೀಸ್. W6 ಸರ್ ಇದು. ಓಕೆ, W6 ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಹೌದು. ಸಿಸ್ಟಮ್ ಎಲ್ಲ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. W6 ಗೆ ಏನೇನು ಬರುತ್ತೆ ಎಲ್ಲ ಫೀಚರ್ಸ್ ಬಂದೇ ಬರುತ್ತೆ. ಓಡಿರೋದು ಹೇಳಿದ್ದಾರೆ ಸರ್. ಪ್ರೈಸಿಂಗ್ ಏನು ಹೇಳಿದ್ರಿ ಸರ್ ಇದು? ಸರ್ ಇದು ಫೈನಲ್ ಪ್ರೈಸ್ ಒಂದು 8,80,000 ಕೊಡ್ತೀವಿ ಸರ್. ಡಸ್ಟರ್ ತಗೋದು ಇದು ತಗೊಳ್ಳೋದು ಎರಡು ಒಂದೇ ಅಲ್ವಾ? ಎರಡು ಒಂದೇ ಸರ್, ಎಲ್ಲ ಒಂದೇ ಬಾಡಿ, ಒಂದೇ ಇಂಜಿನ್ ಇರುತ್ತೆ. ಕೆಪಾಸಿಟಿ ಎಲ್ಲ ಇದು 110 ಸರ್. ಇದು ಟಾಪ್ ಅಂಡ್ ಮಾಡಲ್ XV ಡೀಸೆಲ್ ವೆಹಿಕಲ್. ಸೇಮ್ ಡಸ್ಟರ್ ತರ ಶೇಪ್ ಎಲ್ಲ ಇರುತ್ತೆ ಸರ್, ಬಟ್ ಅದು ಕಂಪ್ನಿ ಬೇರೆ ಅಲ್ವಾ, ಹಾಗಾಗಿ ನಿಸಾನ್ ಟೆರಾನೋ ಬಂತು. ಹೌದು, ಒಳ್ಳೆ ಗಾಡಿ ಸರ್ ಇದು. ಓಕೆ, ಒಳ್ಳೆ ಗಾಡಿ. ಮೈಲೇಜ್ ಚೆನ್ನಾಗಿ ಬರುತ್ತೆ ಡೀಸೆಲ್ ಆಗಿರೋದ್ರಿಂದ. ಹೌದು, ಮೈಲೇಜ್. ಅಂಡ್ ನಿಮ್ಗೆ ಇಂಟೀರಿಯರ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಎಷ್ಟು ಸರ್ ಇದು? ಇದು 1,30,000 ಕಿಲೋಮೀಟರ್ ಗ್ಯಾರಂಟಿ ಎಲ್ಲ ಕಾಲ ಇದು. ಇದು ಒಂದು 435 ಕೊಡ್ತೀವಿ ಸರ್. 4,35,000, 4,35,000 ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಇನ್ನೊಂದು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಯಾರು 1,20,000 ಕೊಡ್ತೀವಿ ಸರ್. ಗೆಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಶೂರೆನ್ಸ್ ನೀವೇ ಅವರೇ ಮಾಡ್ಕೋತಾರೆ. ಕಸ್ಟಮರ್ 90,000 ಕೊಡ್ತೀವಿ. 90,000. ಓನರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಇದು ಯಾವ ಇದು ಇಯರ್? 2006 ಮಾಡಲು. 2006 ಮಾಡಲು. ಓಕೆ, ನಿಮ್ಗೆ ಗೆಟ್ಸ್ ಅಲ್ಲಿ ಏನೇನು ಬರುತ್ತೆ ಫೀಚರ್ಸ್ ಎಲ್ಲ ಎಲ್ಲ ಇರುತ್ತೆ. ಓಕೆ, ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ಡ್ ಅಲ್ವಾ ಸರ್? ನೋಡ್ಬೋದು ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. ಚೆನ್ನಾಗಿದೆ. AC ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಬರುತ್ತೆ. ಆಫ್ಟರ್ ಕಂಪ್ನಿಯಿಂದ ಬಂದಿರೋದು. 90,000 ಪ್ಲಸ್ 1,20,000 ಡಾಕ್ಯುಮೆಂಟ್ ಅಲ್ಲಿ ನೀವು ಮಾಡ್ಕೊಂಡ್ರೆ 90,000 ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ಅವರೇ ಕೇಳಿದ್ರೆ 1,20,000 ಪ್ರೈಸ್ ಇದರಲ್ಲೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಸರ್. 2017 ಮಾಡಲಿ ಸರ್. ಓಕೆ, 2017 ಸಿಂಗಲ್ ಓನರು, ಪೆಟ್ರೋಲ್ ಸರ್. ಇದು 5 ಸೀಟರ್ AC ಗಾಡಿ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಲೆದರ್ ಎಲ್ಲ ಚೆನ್ನಾಗಿದೆ. ಓಡಿರೋದು ಸರ್ ಇದು? ಸರ್ ಓಡಿರೋದು ಇದು 90 ಚಿಲ್ಲರೆ ಓಡಿದೆ. 90,000 ಓಡಿದೆ. 90,000 ಓಡಿಲ್ಲ ಸರ್, 60,000 ಓಡಿದೆ. 60,000. 60,000 ಓಡಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ? 17 ಮಾಡಲು 4,30,000 ಕೊಡ್ತೀವಿ ಸರ್. 4,30,000, 4,30,000. ಹಾಗೆ ಇನ್ನೊಂದು ಯೆಲ್ಲೋ ಬೋರ್ಡ್ ಗಾಡಿ ನೋಡೋರ್ಗೆ ಝೈಲೋ ಒಂದಿರೋದು ಸರ್. ಸರ್ ಝೈಲೋ ಇದು 17 ಮಾಡಲ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 4,15,000 ಕೊಡ್ತಾರೆ ಸರ್. ಒಂದು 4 ಲಕ್ಷ ಆಗ್ಬೋದಾ ಸರ್? 4 ಲಕ್ಷ ರೌಂಡ್ ಫಿಗರ್ ಕೊಡ್ಬೇಡಿ ಸರ್. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಲೋನ್ ಹಾಕ್ಸ್ಕೊಡ್ತೀವಿ. ಓಕೆ, ಅಂಡ್ ಓಡಿರೋದು ಎಷ್ಟು ಸರ್ ಇದು? ಕಿಲೋಮೀಟರ್ ಗ್ಯಾರಂಟಿ ಇಲ್ಲ. ಓಕೆ, ನಿಮ್ಗೆ ನೋಡಬಹುದು ಇಂಟೀರಿಯರ್ ಯಾವ ತರ ಬರುತ್ತೆ. ಯೆಲ್ಲೋ ಬೋರ್ಡ್ ಗಾಡಿ ಆಗಿರುತ್ತೆ. 7 ಸೀಟರ್ ಯಾರು ಚೆನ್ನಾಗಿದೆ ಗಾಡಿ.